ಇನ್ನು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತನಾಡಲೇಬೇಕು. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ನಿಜಕ್ಕೂ ಕಡೆ ಗಳಿಗೆಯವರೆಗೂ ಕಡೆ ಕ್ಷಣದವರೆಗೂ ಬಹಳಷ್ಟು ರಣರೋಚಕವಾಗಿತ್ತು. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಈ ಬಾರಿ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ನ ಪಾಲಿಗೆ ಹೋಗುತ್ತೆ. ಖಂಡಿತವಾಗಿಯೂ ಬಿಜೆಪಿಯ ಸಂಸದರು ಗೆಲ್ಲಲ್ಲ, ಹಾಗೆ ಹೀಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಅದು ಕೂಡ ನಿಜ ಆಗ್ತಾ ಇತ್ತು, ನಿಜ ಆಗ್ಬಿಡುತ್ತೇನೋ ಅನ್ನೋ ಹಂತದವರೆಗೂ ಹೋಗಿತ್ತು. ಯಾಕೆ ಏನು ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಬಿಜೆಪಿ ತೆಕ್ಕೆಗೆ ಬಿದ್ದಿದೆ ಈಗ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ. ಬೆಂಗಳೂರು ಸೆಂಟ್ರಲ್ ನಲ್ಲಿ ಪಿಸಿ ಮೋಹನ್ ಜಯಬೇರಿ ಬಾರಿಸಿದ್ದಾರೆ. ಸತತ 4ನೇ ಬಾರಿಗೆ ಗೆದ್ದು ಬೀಗಿದ್ದಾರೆ ಪಿಸಿ ಮೋಹನ್ ಅವರು. ಕೊನೆಯವರೆಗೂ ಲೀಡ್ ಕಾಯ್ದುಕೊಂಡಿದ್ರು ಮನ್ಸೂರ್ ಅಲಿ ಖಾನ್. ನಾನು ಅದನ್ನೇ ಹೇಳ್ತಾ ಇದ್ದೆ, ಕೊನೆ ಕ್ಷಣದವರೆಗೂ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ನ ಅಭ್ಯರ್ಥಿ ಲೀಡ್ ಕಾಯ್ದುಕೊಂಡಿದ್ರು, ಮುನ್ನಡೆಯನ್ನ ಪಡೆದುಕೊಂಡಿದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ ಫಿನಿಕ್ಸ್ ರೀತಿಯಲ್ಲಿ ಎದ್ದು ಬರ್ತಾರೆ ಪಿಸಿ ಮೋಹನ್ ಅವರು. ರೋಚಕ ಗೆಲುವನ್ನ ಕಾಣ್ತಾರೆ. ಮಹದೇವಪುರ ಸಿ.ವಿ. ರಾಮನ್ ನಗರ ಕ್ಷೇತ್ರದಲ್ಲಿ ಬಿಜೆಪಿ ಲೀಡ್ ತೆಗೆದುಕೊಳ್ಳುತ್ತೆ. ಅಲ್ಲಿಯವರೆಗೂ ಬಿಜೆಪಿ ಅವರಿಗೆ ದೇವರಾಣೆ ನಂಬಿಕೆ ಇರಲಿಲ್ಲ ನಾವು ಗೆಲ್ತೀವಿ ಅಂತ ಹೇಳಿ. ಆದ್ರೆ ಮನ್ಸೂರ್ ಅಲಿ ಖಾನ್ ಮಾತ್ರ ಬಹಳ ಉತ್ಸಾಹದಲ್ಲಿದ್ರು, ಖುಷಿಯಾಗಿ ಓಡಾಡ್ತಾ ಇದ್ರು. ಯಾವಾಗ ಮಹದೇವಪುರ ಸಿ.ವಿ. ರಾಮನ್ ನಗರ ಕ್ಷೇತ್ರದಲ್ಲಿ ಬಿಜೆಪಿ ಲೀಡ್ ತೆಗೆದುಕೊಳ್ಳುತ್ತೋ ಅಲ್ಲಿಗೆ ಮನ್ಸೂರ್ ಅಲಿ ಖಾನ್ ಅವರ ಕತೆ ಮುಗಿದು ಹೋಯಿತು. ಪಿಸಿ ಮೋಹನ್ಗೆ ಕೊನೆಯವರೆಗೂ ಟಫ್ ಫೈಟ್ ಕೊಟ್ಟಿದ್ದಾರೆ ಮನ್ಸೂರ್ ಅಲಿ ಖಾನ್, ಇಲ್ಲ ಅಂತ ಹೇಳಕ್ಕಾಗಲ್ಲ. ಪಿಸಿ ಮೋಹನ್ಗೆ 6,58,000 ಮತಗಳನ್ನ ಅಲ್ಲಿನ ಮತದಾರರ ಪ್ರಭುಗಳು ಕೊಟ್ಟಿದ್ದಾರೆ. ಮನ್ಸೂರ್ ಖಾನ್ಗೆ 6,26,000 ಮತಗಳು ಸಿಕ್ಕಿರುವುದು. ಸುಮಾರು 32,000 ಮತಗಳ ಅಂತರದಿಂದ ಪಿಸಿ ಮೋಹನ್ ಅವರು ಮತ್ತೊಮ್ಮೆ 4ನೇ ಬಾರಿಗೆ ಗೆದ್ದು ಬೀಗಿದ್ದಾರೆ. ಸೆಂಟ್ರಲ್ ಕ್ಷೇತ್ರದಲ್ಲಿದ್ದ ಕಾಂಗ್ರೆಸ್ ಮಂತ್ರಿಗಳಿಗೆ ಭಾರಿ ಮುಖಭಂಗ ಆಗಿದೆ. ಇದು ಬಹಳ ಗಮನಿಸಬೇಕಾದಂತ ವಿಚಾರ. ಎಲ್ಲೋ ಒಂದ್ ಕಡೆ 4 ಜನ ಮಂತ್ರಿಗಳಿದ್ರು, ಆರಾಮಾಗಿ ಗೆಲ್ಲಿಸ್ಕೊಂಡು ಬರ್ತಾರೇನೋ ಮನ್ಸೂರ್ ಅಲಿ ಖಾನ್ ಅವರನ್ನ ಅಂತಾನೆ ಚುನಾವಣೆಗೂ ಮುನ್ನ ಹೇಳಲಾಗಿತ್ತು. ಆದ್ರೆ ಇಲ್ಲಿ ಅದೆಲ್ಲ ಉಲ್ಟಾ ಆಗಿದೆ. ಜಮೀರ್ ಅಹಮದ್ ಇದ್ದಾರೆ, ದಿನೇಶ್ ಗುಂಡೂರಾವ್ ಇದ್ದಾರೆ, ಜಾರ್ಜ್ ಅವರಿದ್ದಾರೆ. ಈ 3 ಇದ್ರೂ ಕೂಡ ಗೆಲ್ಲಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ಲಿಲ್ವಲ್ಲ. ಅದು ನಿಜಕ್ಕೂ ಆಶ್ಚರ್ಯಕರ ಬೆಳವಣಿಗೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಇನ್ನೊಂದು ಏನಪ್ಪ ವರ್ಕ್ ಆಗುತ್ತೆ ಅಂತ ಅಂದ್ರೆ ಮುಸಲ್ಮಾನ್ ಫ್ಯಾಕ್ಟರ್. ಹಾಗಾಗಿ ಆ ಧೈರ್ಯದಲ್ಲಿ ಮನ್ಸೂರ್ ಅಲಿ ಖಾನ್ ಅವರಿಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ನೀಡುತ್ತೆ. ಅದೇ ವಿಶ್ವಾಸದಲ್ಲಿರ್ತಾರೆ ಕಾಂಗ್ರೆಸ್ ನಾಯಕರು. ಎಲ್ಲಿಯವರೆಗೂ ಅಂತ ಅಂದ್ರೆ ಮಹದೇವಪುರ ಸಿ.ವಿ. ರಾಮನ್ ನಗರ ಕ್ಷೇತ್ರಕ್ಕೆ ಬರುವವರೆಗೂ. ಯಾವಾಗ ಮಹದೇವಪುರ ಮತ್ತು ಈ ಒಂದು ಕ್ಷೇತ್ರಕ್ಕೆ ಬರ್ತಾರೋ, ಸಿ.ವಿ. ರಾಮನ್ ನಗರ ಕ್ಷೇತ್ರದ ಟಿಕೆಟ್ ಎಣಿಕೆ ಶುರುವಾಗುತ್ತೋ, ಮತಗಳ ಎಣಿಕೆ ಶುರುವಾಗುತ್ತೋ, ಆಗ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರು ಸಂಪೂರ್ಣವಾಗಿ ವಿಶ್ವಾಸವನ್ನು, ನಂಬಿಕೆಯನ್ನ ಕೈಬಿಟ್ಟು ಬಿಡ್ತಾರೆ. 3 ಮಂತ್ರಿಗಳಿದ್ರು ಕಾಂಗ್ರೆಸ್ ಅಭ್ಯರ್ಥಿಗೆ ಸೋಲಾಗಿರುವುದು ನಿಜಕ್ಕೂ ಕೂಡ ಆಶ್ಚರ್ಯ ತಂದಿದೆ. ಹೆಂಗಪ್ಪ ಸೋತ್ ಬಿಟ್ರು ಮನ್ಸೂರ್ ಅಲಿ ಖಾನ್? 3 ಮಂತ್ರಿಗಳು ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ರು, ಪ್ರಚಾರವನ್ನ ಮಾಡಿದ್ರು ಮನ್ಸೂರ್ ಅಲಿ ಖಾನ್ ಅವರ ಪರವಾಗಿ. ಸೋತ್ ಬಿಟ್ರಲ್ಲ, ಹೇಗೆ ಸಾಧ್ಯ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಎಲ್ಲೋ ಒಂದ್ ಕಡೆ ಪಿಸಿ ಮೋಹನ್ ಅವರ ವಿರುದ್ಧ ಅಲೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಕೇಳಿ ಬಂದಿತ್ತು. ಹಾಗಾಗಿ ಮನ್ಸೂರ್ ಅಲಿ ಖಾನ್ ಅವರ ಗೆಲುವು ಸುಲಭ ಅಂತಾನೆ ನಾವೆಲ್ಲ ಅನ್ಕೊಂಡಿದ್ವಿ. ಆದ್ರೆ ಯಾವುದೂ ವರ್ಕ್ ಆಗಿಲ್ಲ. ಮತ್ತೊಮ್ಮೆ ಮೋದಿ ಅವರ ಮುಖ ನೋಡಿ ಪಿಸಿ ಮೋಹನ್ ಅವರನ್ನ ಗೆಲ್ಲಿಸಿದ್ದಾರೆ ಅಂತಾನೆ ಹೇಳಬಹುದು.